ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮ್ಮ ಒಂದು ಸೆಕೆಂಡ್ ರೌಂಡದ್ದು JNMದು ರಿಸಲ್ಟ್ ಡಿಕ್ಲರೇಷನ್ ಆಗುತ್ತೆ. ಆ್ಯಸ್ ಪರ್ ದ ಒಂದು ಸ್ಕೆಡ್ಯೂಲ್ ಪ್ರಕಾರ ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಇವತ್ತು 16 ತಾರೀಕು ಇವತ್ತು ಡಿಕ್ಲರೇಷನ್ ಮಾಡ್ತಾರೆ. ಇವತ್ತಿಗೆ ಏನಂತಂದರೆ ಸೆಕೆಂಡ್ ರೌಂಡದ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ರೌಂಡದ್ದು ಆನ್ಲೈನ್ ಕೌನ್ಸ್ಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಇವತ್ತಿಂದ 24ನೇ ತಾರೀಕು ತನಕ ನೀವು ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ ಟೈಮನ್ನು ಕೊಡ್ತಾರೆ. ಓಕೆ, ಸೊ ಇದು ಸೆಕೆಂಡ್ ರೌಂಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇನ್ನು ಥರ್ಡ್ ರೌಂಡನ್ನು ಕೂಡ ಆನ್ಲೈನ್ ಮುಖಾಂತರನೇ ಮಾಡ್ತಾರೆ. ಬಟ್ ಫೋರ್ತ್ ರೌಂಡ್ ಏನಾದರೂ ಮೇ ಬಿ ಒಂದು ನೆಕ್ಸ್ಟ್ ಮಂತ್ ತನಕನೂ ಕೂಡ ಫೋರ್ತ್ ರೌಂಡನ್ನು ಮುಗಿಸೋದು, ಅಥವಾ ಈ ತಿಂಗಳಲ್ಲೇ ಥರ್ಡ್ ರೌಂಡು ಫೋರ್ತ್ ರೌಂಡನ್ನು ಕೂಡ ಮುಗಿಸ್ಬೋದು. ಬಟ್ ಇವಾಗ ನೋಡಿ, ಈಗ ಮಧ್ಯಾಹ್ನ ನಂತರ ನಿಮಗೆ ರಿಸಲ್ಟ್ ಅಪ್ಡೇಟ್ ಆಗುತ್ತೆ, ಫೈನಲ್ ರಿಸಲ್ಟ್. ಅದರ ಜೊತೆಗೆ ನಿಮಗೆ ಇಲ್ಲಿ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಲಿಂಕನ್ನು ಕೂಡ ಕೊಡ್ತಾರೆ. ಆಮೇಲೆ ಯಾರಿಗೆ ನಾಟ್ ಅಲಾಟೆಡ್ ಬಂದಿದೆ ಅವರು ಜಾಸ್ತಿ ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ, ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಕಡಿಮೆ ಇರ್ತವೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಪ್ಯೂರ್ ಆಗಿ ಸೀಟ್ಗಳು ಇರ್ತವೆ. ಸೊ ಹೀಗಾಗಿ ನೀವು ಜಾಸ್ತಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸೀಟ್ ಸಿಗುವಂಥದ್ದು. ಈಗ ಬರುವಂಥ ರಿಸಲ್ಟ್ ಇನ್ ಕೇಸ್ ಆಫ್ ನಿಮಗೇನಾದರೂ ನೆಗೆಟಿವಿಟಿ ಆದರೆ, ಅಂದರೆ ಈ ಸೀಟ್ ಸಿಗಲಿಲ್ಲ ಅಂದರೆ ಟೆನ್ಷನ್ ತೊಗೊಬೇಡ್ರಿ, ಇನ್ನೂ ಒಂದು ರೌಂಡ್ ಇದೆ. ಹಂಗೆ ನೋಡಿದರೆ ಇನ್ನೊಂದು ಮಾಪಪ್ ರೌಂಡ್ ಅಂತ ಕೂಡ ಮಾಡ್ತಾರೆ. ಟೋಟಲ್ ಇನ್ನೂ 2 ರೌಂಡ್ ಬಾಕಿ ಇರುವಂಥದ್ದು. ಇದನ್ನು ಬಿಟ್ಟು ಥರ್ಡ್ ರೌಂಡು ಮಾಪಪ್ ರೌಂಡ್ ಅಂತ ಕೂಡ ಮಾಡ್ತಾರೆ. ಬಟ್ ಸೀಟ್ ಸಿಗಲ್ಲ ಅಂತ ಬೇಜಾರು ಮಾಡ್ಕೊಕ್ಕೆ ಹೋಗ್ಬೇಡ್ರಿ. ಆಮೇಲೆ ಯಾರೇ ಸೀಟ್ ಸಿಗುತ್ತಲ್ಲ, ಸೊ ಅವರುಗಳು ಕೂಡ ತುಂಬ ಯೋಚನೆ ಮಾಡಿಕೊಂಡು ನಿಮ್ಗೇನಾದರೂ ಕಾಲೇಜ್ ಇಷ್ಟ ಆಗಿಲ್ಲ ಅಂದರೆ ಮೊದಲು ನೀವು ಬೋರ್ಡಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗತ್ತೆ. ಬೋರ್ಡ್ನವ್ರಿಗೆ ಹೇಳಿ ಕ್ಯಾನ್ಸಲ್ ಮಾಡಿಸ್ಬೇಕು, ಅಥವಾ ಕಾಲೇಜ್ನವ್ರಿಗೆ ಹೇಳಿ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಇದನ್ನು ಕೂಡ ನಿಮ್ಗೆ ನೆನಪಿರಲಿ. ಬಟ್ ಇವತ್ತು ರಿಸಲ್ಟ್ ಬಂದ ತಕ್ಷಣ ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಗೆ ಶೇರ್ ಮಾಡ್ತೇನೆ. ರಿಸಲ್ಟ್ಗಳು ನೋಡ್ಕೊಳ್ಬೋದು. ಹಳೆ ಲಿಂಕಿಗೆ ಹೋಗಬೇಕಾಗತ್ತೆ, ಮತ್ತು ಕೂಡ ಹಳೆ ಲಿಂಕೇ ಇರುತ್ತೆ. ಹಳೆ ಲಿಂಕಿಗೆ ಹೋಗಿ ರಿಸಲ್ಟ್ಗಳನ್ನ ನೋಡ್ಕೊಳ್ರಿ. ಇನ್ ಕೇಸ್ ಆಫ್ ನಾನು ವರ್ಕಲ್ಲಿ ಬಿಸಿ ಇದ್ದಾಗ ಏನಾರು ರಿಸಲ್ಟ್ ಬಂದಿದ್ದರೂ ಕೂಡ ನೀವು ನನಗೆ ಕಾಮೆಂಟನ್ನು ಹಾಕಿರಿ. ಬೇರೆ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ಫುಲ್ ಆಗುತ್ತೆ.